ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನೋಡ್ರಿ, ಕ್ರಿಸ್ಪಿ ಆದಂತಹ ಟೇಸ್ಟಿ ಆದಂತಹ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ನೋಡ್ರಿ, ತಡ ಯಾಕೆ, ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ತುಂಬ ಈಸಿ ಮೆಥಡ್ನಲ್ಲಿ ಟೇಸ್ಟಿ ಆದಂತಹ ಬೇಕ್ರಿ ಸ್ಟೈಲ್ನಲ್ಲಿ ಒಂದು ಹೊಸ ರುಚಿಯನ್ನು ನೀವು ಮಾಡ್ಕೊಂಡು ತಿಂದಂಗೆ ಆಗುತ್ತೆ. ಖಂಡಿತ ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಇಲ್ಲಿ ನೋಡ್ರಿ, ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂಥೇಳಿ. ನೋಡಿರಿ, ಹಾಗೆ ರುಚಿ ಕೂಡ ಸೂಪರಾಗಿರುತ್ತೆ. ನೋಡಿರಿ, ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಅನಿಸಿದ್ರೆ ಲೈಕ್ ಕೊಡಿ. ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಹಾಗಾದರೆ ನೋಡಿ ಹೇಗೆ ಮಾಡೋದು ಅಂತೇಳಿ. ನಾನು ಇಲ್ಲೊಂದು ಮೀಡಿಯಮ್ ಗಾತ್ರದ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇಲ್ಲಿ ನೀವು ಚಿಕ್ಕದ ಆಲೂಗಡ್ಡೆ ಇದ್ದರೆ 2 ಆಲೂಗಡ್ಡೆನಾದರೂ ಬಳಸ್ಬೋದು. ಮೀಡಿಯಮ್ ಸೈಜ್ನಲ್ಲಿ ಇದ್ದರೆ ನೀವು ಇದನ್ನು ಒಂದನ್ನು ಬಳಸ್ಬೋದು. ಅಥವಾ ಜಾಸ್ತಿ ಕ್ವಾಂಟಿಟಿಲಿ ಏನಾದರೂ ನಿಮಗೆ ಸ್ನ್ಯಾಕ್ಸ್ ಬೇಕು ಅಂದರೆ ನೀವು ಜಾಸ್ತಿ ಆಲೂಗಡ್ಡೆನೂ ಬಳಸ್ಬೋದು. ನಾನಿಲ್ಲಿ ನೋಡಿರಿ, 1 ಆಲೂಗಡ್ಡೆನ ತೊಗೊಂಡು ಮಾಡ್ತಾಯಿದ್ದೀನಿ. ಹಸಿ ಆಲೂಗಡ್ಡೆ ಇದು, ಕುದಿಸಿದ್ದಲ್ಲ. ಮೇಲಿನ ಸಿಪ್ಪೆ ಎಲ್ಲ ಈ ರೀತಿ ಗ್ರೇಟ್ ಮಾಡಿ ತೊಗೊಳ್ರಿ. ಆಮೇಲೆ ಇದನ್ನು ನೋಡಿರಿ, ಈ ರೀತಿ ಗ್ರೇಟರಿಂದ ನೀಟಾಗಿ ಹೆರ್ಚ್ಕೊಂಬಿಡ್ರಿ. ತುರಿಯೋ ಮನೆ ಇರುತ್ತಲ್ಲೋ ಅದರಿಂದಾದರೂ ತುರ್ಕೋಬೋದು. ಇಲ್ಲಾಂದರೆ ನಿಮ್ಮ ಹತ್ರ ಚೀಸ್ ಗ್ರೇಟರ್ ಇದ್ದರೆ ಅದರಲ್ಲಾದರೂ ನೀವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ನೋಡಿರಿ, ನೀಟಾಗಿ ಇದನ್ನು ಸ್ವಲ್ಪ ಕೂಡ ದಪ್ಪ ಸ್ಲೈಸಸ್ ಇರಲಾರ್ದಂಗೆ ನೀಟಾಗಿ ಲೇಯರ್ಸನ್ನು ಮಾಡ್ಕೊಳ್ರಿ. ಆವಾಗ ದಪ್ಪ ಇರಬಾರ್ದು, ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಬೇಗನೆ. ಆಮೇಲೆ ಗರಿಗರಿಯಾಗಿ ಬರುತ್ತೆ ಸ್ನ್ಯಾಕ್ಸು. ಈಗ ನೋಡಿರಿ, ಎಲ್ಲದನ್ನು ನಾನು ಗ್ರೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲೇಯರ್ಸನ್ನು ತೋರಿಸ್ತೀನಿ ನೋಡಿರಿ, ಈ ರೀತಿಯಾಗಿರಬೇಕು. ಈಗ ಇದನ್ನು 1-2-3 ಸತಿ ನೀರಿನಲ್ಲಿ ಹಾಕಿ ವಾಶ್ ಮಾಡ್ಕೊಂಬರೋಣ. ಯಾಕಂದರೆ ಇದರಲ್ಲಿ ತುಂಬ ಸ್ಟಾರ್ಚ್ ಇರುತ್ತೆ ಆಲೂಗಡ್ಡೆನಲ್ಲಿ. ಸ್ನ್ಯಾಕ್ಸ್ ತುಂಬ ಚೆನ್ನಾಗಿ ಬರಬೇಕು, ಟೇಸ್ಟಿಯಾಗಿ ಬರಬೇಕು, ಗರಿಗರಿಯಾಗಿ ಬರಬೇಕು ಅಂದರೆ ಇದನ್ನು 2-3 ಸರಿ ನೀರಿನಲ್ಲಿ ಹಾಕಿ ವಾಶ್ ಮಾಡಬೇಕು. ಇಲ್ಲದ್ರಲ್ಲಿರೋಂಥ ಎಲ್ಲ ಸ್ಟಾರ್ಚ್ ಹೋಗಿ ಕಪ್ಪಾಗೋದಿಲ್ಲ. ಇಲ್ಲಾಂದರೆ ನಾವು ನೀರಲ್ಲಿ ಹಾಕಿ ವಾಶ್ ಮಾಡದೇ ಇದ್ದರೆ ಆಲೂಗಡ್ಡೆ ಎಲ್ಲ ಕಪ್ಪಾಗಿ ರುಚಿ ಚೆನ್ನಾಗಿ ಬರೋದಿಲ್ಲ. ನೋಡಿರಿ, ನೋಡೋದಕ್ಕೂ ಚೆನ್ನಾಗಿ ಕಾಣಿಸೋದಿಲ್ಲ. ಹೀಗಾಗಿ ಇದು ನೋಡಿರಿ, ಎಷ್ಟೊಂದು ಸ್ಟಾರ್ಚ್ ಇದೆ ಇದರಲ್ಲಿ. ಇದನ್ನು ಸ್ಟಾರ್ಚ್ ಅಂಶ ಜಾಸ್ತಿ ಇರೋದ್ರಿಂದನೇ ನೀವು 2-3 ಸತಿ ಇದನ್ನು ನೀರಲ್ಲಿ ಹಾಕಿ ನೀಟಾಗಿ ವಾಶ್ ಮಾಡಿ. ನೀರಿನ ಅಂಶ ಇಲ್ಲದೇ ಈ ರೀತಿ ಹಿಂಡಿ ತಗೊಳ್ರಿ. ನೋಡಿರಿ, ನಾನು ಇದು ಫಸ್ಟ್ ಸರಿ ವಾಶ್ ಮಾಡ್ತಿರೋದ್ರಿಂದ ಸ್ವಲ್ಪ ಹಿಂಡಿ ಇದನ್ನು ತೊಗೋತಾ ಇದ್ದೀನಿ. ಇದೇ ರೀತಿ ನಾನು ಇನ್ನೂ 2 ಸತಿ ನೀರಿನಲ್ಲಿ ಹಾಕಿ ವಾಶ್ ಮಾಡಿ ತೊಗೊಂಡು ಬರ್ತೀನಿ. ಅಂದರೆ ಅದರಲ್ಲಿರೋಂಥ ಎಲ್ಲ ಸ್ಟಾರ್ಚು ಹೋಗುತ್ತೆ. ಇಲ್ಲಿ ನೋಡಿರಿ, ನಾನು ಇನ್ನೂ 2 ಸತಿ ನೀರಲ್ಲಿ ಹಾಕಿ ತೊಳ್ಕೊಂಡು ಚೆನ್ನಾಗಿ ತೊಗೊಂಡು ಬಂದಿದ್ದೀನಿ ಇದನ್ನು, ಲೇಯರ್ಸನ್ನು. ಈಗ ಇದನ್ನು ಎತ್ತಿ ಸೈಡಿಗೆ ಇಡೋಣ. ಇಲ್ಲಿ ನೋಡಿರಿ, ನಾನು ಫಸ್ಟು ಏನೇನು ಕಟ್ ಮಾಡ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ. 1 ಮೀಡಿಯಮ್ ಸೈಜ್ನ ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ, ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಆಮೇಲೆ 2 ಕ್ಯಾಪ್ಸಿಕಮನ್ನು ಈ ರೀತಿ ಕಟ್ ಮಾಡಿ ತೊಗೊಂಡ್ರೆ, ಸಣ್ಣಗೆ ಕಟ್ ಮಾಡಿರಿ. ಆದಷ್ಟು 1 ಟೊಮೆಟೊನ ತೊಗೊಂಡಿದ್ದೀನಿ, ಚಿಕ್ಕದಾಗಿರುವಂಥ 1 ಟೊಮೆಟೊನ ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಅದು ಸೈಡಿಗಿರಲಿ. ಇಲ್ಲಿ ನೋಡಿರಿ, ಮತ್ತೆ 1 ಕಪ್ಪಷ್ಟು ಬಾಂಬೆ ರವನ್ನು ತೊಗೊತಾ ಇದ್ದೀನಿ. ನಾನು ಇವತ್ತು ಬಾಂಬೆ ರವನ್ನ ಬಳಸಿ ಇವತ್ತು ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ, ಆಲೂಗಡ್ಡೆ ಮತ್ತು ಬಾಂಬೆ ರವನ್ನ. ಇಲ್ಲಿ ನೋಡಿರಿ, ಚಿರೋಟಿ ರವ ಅನ್ನಂದ್ರೆ ತೊಗೋಬೋದು ಅಥವಾ ಬಾಂಬೆ ರವ ಆದರೂ ತೊಗೋಬೋದು. ಇದನ್ನು ನೋಡಿರಿ, ಮತ್ತೆ 1 ಬೌಲಿಗೆ ರವೆಯನ್ನು ಟ್ರಾನ್ಸ್ಫರ್ ಮಾಡಿರಿ. ನಾನಿಲ್ಲಿ 1 ಕಪ್, ನಿಮಗೆ ಸ್ನ್ಯಾಕ್ಸ್ ಜಾಸ್ತಿ ಬೇಕು ಅಂದರೆ ನೀವು 2 ಕಪ್ ಆದರೂ ಯೂಸ್ ಮಾಡ್ಕೋಬೋದು. ಇದನ್ನು ಬೌಲಿಗೆ ಹಾಕಿದ ಮೇಲೆ ನೋಡಿರಿ, 1 ಕಪ್ ರವೆಗೆ ನಾನಿಲ್ಲಿ 1 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗಬೇಕು ಅಂದರೆ ನೀವು ತೊಗೊಂಡಿರೋವಂಥ ರವೆ ನೋಡಿರಿ, ನೀರಲ್ಲಿ ಡಿಪ್ ಆಗಬೇಕು. ಪೂರ್ತಿ ನೀರಲ್ಲಿ ಡಿಪ್ ಆಗೋ ರೀತಿ ಇದನ್ನು ನೀರನ್ನು ಹಾಕಿರಿ. ಯಾಕೆಂದರೆ ರವೆ ನೆನೆದ ಮೇಲೆ ಚೆನ್ನಾಗಿ ನೀರನ್ನು ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ನೋಡಿರಿ, ರವೆ ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ. ಈಗ ಇದನ್ನು ಸೈಡಿಗೆ ಎತ್ತಿಡ್ರಿ. ನಾನು ನೋಡ್ರಿ, ಒಂದು ಕಡಾಯಿನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ರಿ. ಎಣ್ಣೆ ನೋಡಿರಿ, ಚೆನ್ನಾಗಿ ಬಿಸಿ ಆಗಬೇಕು. ನೋಡಿ, ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನಾನು ಇಲ್ಲೊಂದು ಅರ್ಧ ಟೀ ಸ್ಪೂನಷ್ಟು ಅಜ್ವೈನನ್ನು ಹಾಕ್ತಾಯಿದ್ದೀನಿ. ಅಜ್ವೈನಿಂದ ಒಗ್ಗರಣೆ ಹಾಕಿದರೆ ಒಳ್ಳೆ ಘಮ ಬರುತ್ತೆ. ಆಮೇಲೆ ಅಜ್ವೈನ್ ಡೈಜೆಷನ್ ಕೂಡ ತುಂಬ ಒಳ್ಳೆಯದು. ಸ್ವಲ್ಪ ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿರಿ, ಕರಿಬೇವು ಸೊಪ್ಪು ಅಷ್ಟೇ ಒಳ್ಳೆ ಘಮ ಕೊಡುತ್ತೆ. ಸಣ್ಣಗೆ ಕಟ್ ಮಾಡಿದಂತಹ ಉಳ್ಳಾಗಡ್ಡಿನ ಹಾಕ್ಕೊಳ್ರಿ. ಆಮೇಲೆ ಕ್ಯಾಪ್ಸಿಕಮ್ 2 ಹಾಕ್ತಾಯಿದ್ದೀನಿ ನೋಡಿರಿ. ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಉಳ್ಳಾಗಡ್ಡಿ ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಆಗಬೇಕು. ಜಾಸ್ತಿ ಎಣ್ಣೆ ಹಾಕಬೇಕು ಅಂತ ಏನಿಲ್ಲ, ಜಸ್ಟ್ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವೀಗ ಹಾಕಿ ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ರಿ. ಈಗ ಇದಕ್ಕೆ 1 ಟೊಮ್ಯಾಟೋನ ಕಟ್ ಮಾಡಿ ತೊಗೊಂಡಿದ್ವಲ್ಲೋ ಅದನ್ನು ಸಹಿತ ಹಾಕ್ತಾಯಿದ್ದೀನಿ. 1 ಚಿಕ್ಕ ಗಾತ್ರದ ಟೊಮ್ಯಾಟೋನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಟೊಮ್ಯಾಟೊ ಬೇಡ ಅನ್ನೋರು ನೀವು ಕೆಚಪ್ ಆದರೂ ಬಳಸ್ಬೋದು, ಟೊಮ್ಯಾಟೊ ಕೆಚಪ್ನಾದರೂ ಬಳಸಿ ಮಾಡ್ಬೋದು. 2 ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಹಾಕಿದ ಮೇಲೆ ಸಾಫ್ಟಾಗಿ ಬೇಯುತ್ತೆ. ಅಂದರೆ ಉಪ್ಪು ಹಾಕಿದ ಮೇಲೆ ಬೇಗ ಉಪ್ಪಿನಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಬೇಗ ಬೇಯುತ್ತೆ ನೋಡಿರಿ. ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ನಾವೇನು ಒಗ್ಗರಣೆ ಹಾಕಿರ್ತೀವಲ್ವ ಅದರಲ್ಲೇ ಇದನ್ನು
ನೀಟಾಗಿ ಬೆಂದಿಸ್ಕೊಂಡ್ರೆ ಸಾಕು ನೋಡಿರಿ. ಜಸ್ಟ್ ಫ್ರೈ ಆದರೆ ಸಾಕು, ತುಂಬ ಒಳ್ಳೆ ರುಚಿ ಕೊಡುತ್ತೆ. ಹೀಗೆ ಇದನ್ನು ಒಂದು 2 ನಿಮಿಷ ಲೋ ಫ್ಲೇಮ್ ಇಟ್ಟು ಬಿಟ್ಬಿಡ್ರಿ. ಆಮೇಲೆ ನೋಡಿರಿ, ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸರಿಯಾಗಿ ಫ್ರೈ ಮಾಡಿಕೊಳ್ರಿ. ಅದರದ್ದೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ ಏನು ಹಸಿ ವಾಸನೆ ಇರುತ್ತಲ್ವ ಅದನ್ನು ಹೋಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಒಂದು ಅರೋಮಾ ಬರುತ್ತೆ. ಟೇಸ್ಟು ಸೂಪರಾಗಿರುತ್ತೆ ನೋಡಿರಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಿರ್ಬೋದು ನೀವು. ಇದನ್ನು ಕೂಡ ಮತ್ತೆ ಒಂದು 2 ನಿಮಿಷ ಹೀಗೆ ಬಿಡ್ರಿ. ಅಂದರೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸೋದ್ರಿಂದ ಬೇಗ ಫ್ರೈ ಆಗುತ್ತೆ ನೀಟಾಗಿ ಅಂಥೇಳಿ. ಈಗ ನೋಡಿರಿ 2 ನಿಮಿಷ ಆದಮೇಲೆ ನಾವು ಮೊದಲೇನು ಗ್ರೇಟ್ ಮಾಡಿ ತೊಗೊಂಡಿದ್ವಲ್ವ ಆಲೂಗಡ್ಡೆ ಲೇಯರ್ಸು, ಈ ಲೇಯರ್ಸನ್ನು ಇದಕ್ಕೆ ಒಗ್ಗರಣೆ ಜೊತೆ ಹಾಕಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ರಿ. ನೀವು ನೋಡ್ತಾ ಇರ್ಬೋದು, ಆಲೂಗಡ್ಡೆ ಲೇಯರ್ಸ್ ಎಲ್ಲ ಸ್ವಲ್ಪ ಕೂಡ ಕಪ್ಪಾಗಿಲ್ಲ ನೋಡಿರಿ. ನಾವು ನೀರಿನಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿರೋದ್ರಿಂದ ಅದ್ರ ಕಲರ್ ಹೇಗಿದೆಯೋ ಹಾಗೇ ಇರುತ್ತೆ ನೋಡಿರಿ. ಈಗ ಚೆನ್ನಾಗಿ ಬೆಂದಿದೆ. ಇದನ್ನು ಈ ರೀತಿ ಬೇಯಿಸ್ಕೊ. ಆಲೂಗಡ್ಡೆ ಹಸಿ ಅಂಶ ಹೋಗೋವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ರಿ. ನೀರಂತರ ಹಾಕಕ್ಕೆ ಹೋಗ್ಬಿಡ್ರಿ, ಹಾಗೇ ಫ್ರೈ ಮಾಡಿರಿ ನೋಡಿರಿ. ಒಂದು 2 ನಿಮಿಷ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯ್ದ ಮೇಲೆ ಒಂದು ಚಿಟಿಕೆ ಇದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕೋದ್ರಿಂದ ಕಲರು ಚೆನ್ನಾಗಿ ಬರುತ್ತೆ. ಆಮೇಲೆ ನೋಡಿರಿ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನೂ ಹಾಕ್ತಾಯಿದ್ದೀನಿ. ನಿಮಗೆ ಸ್ಪೈಸಸ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು, ಇಲ್ಲಾಂದರೆ ಹಸಿಮೆಣಸಿನ್ಕಾಯಿ ಖಾರನ ಹಾಕ್ಬೋದು ನೋಡಿರಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಹಾಕ್ತಾಯಿದ್ದೀನಿ ನೋಡಿರಿ. ಸಿಂಪಲ್ ಆಗಿರೋಂಥ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನೋಡಿರಿ, ಅಚ್ಚ ಖಾರದ ಪುಡಿ ಆಗಿರ್ಬೋದು, ಅರಿಶಿನ ಪುಡಿ, ಗರಂ ಮಸಾಲೆ ಸಿಂಪಲ್ ಇವು ನಮ್ಮ ಮನೇಲಿ ಎಲ್ಲರ ಮನೆಯಲ್ಲೂ ಅವೈಲೇಬಲ್ ಇರುತ್ತೆ ನಾರ್ಮಲಾಗಿ. ಅದನ್ನೇ ಬಳಸ್ಕೊಂಡು ಇವತ್ತು ನಾನು ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಎಕ್ಸ್ಟ್ರಾ ಯಾವುದೇ ಮಸಾಲೆಗಳು ಬೇಡ ನೋಡಿರಿ. ನೋಡಿ, ಈಗೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕಲರ್ ನೋಡಿರಿ ಯಾವ ರೀತಿ ಸೂಪರಾಗಿ ಬಂದಿದೆ ಅಂತೇಳಿ, ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈಗ ಇದನ್ನು ಸೈಡಿಗೆ ಎತ್ತಿಡೋಣ, ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾಗಲಿ. ಈಗ ನೋಡಿರಿ, ಅದೇ ಕಡಾಯಿಗೆ ನಾನು ಫಸ್ಟ್ ಏನಿಗೆಲ್ಲ ಮಸಾಲ ಫ್ರೈ ಮಾಡಿದ್ವಲ್ವ ಅದನ್ನೇ ಸ್ವಲ್ಪ ನೀಟಾಗಿ ತೆಗೆದ್ಬಿಟ್ಟು ಈಗ ಅದೇ ಕಡಾಯಿಗೆ ಮತ್ತೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿರಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ತೀನಿ ಒಗ್ಗರಣೆಗೆ ನೋಡಿರಿ. ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಸ್ವಲ್ಪ ಚಿಟ್ಪಟ ಅಂತೇಳಿ ಸಿಡ್ಲಿ. ಇದು ಕೂಡ ಸಿಂಪಲ್ ಆದಂಥ ಒಗ್ಗರಣೆ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ, ಓನ್ಲಿ ಎಣ್ಣೆ ಮತ್ತು ಜೀರಿಗೆ ಅಷ್ಟೇ ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿರಿ. ಜೀರಿಗೆ ಚೆನ್ನಾಗಿದ್ದು ಚಿಟ್ಪಟ ಅಂತ ಸಿಡಿದ್ಮೇಲೆ ಇಲ್ಲಿ ನಾವು ಫಸ್ಟ್ ಏನು ನೆನೆಬಿಟ್ಟಿದ್ವಲ್ಲ ರವೆನ ನೋಡಿರಿ, ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಚೆನ್ನಾಗಿ ನೆನೆದಿದೆ ನೀರಿನಲ್ಲಿ ನೋಡಿರಿ. ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲ ಇದರಲ್ಲಿ. ನಾವು ರವೆ ಮುಳುಗುವಷ್ಟು ನೀರನ್ನು ಹಾಕಿದ್ವಲ್ವ ಅಷ್ಟೇ ನೀರು ಸಾಕು ನೋಡಿರಿ. ಜಾಸ್ತಿ ಹಾಕಿದರೆ ಏನೂ ತೊಂದರೆ ಇಲ್ಲ, ಬಟ್ ತುಂಬ ನೀರಾಗಬಾರ್ದು. ತುಂಬ ನೀರಾದರೆ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ನೀರು ಕಡಿಮೆ ಯೂಸ್ ಮಾಡಿ ರವೆನ ನೆನೆಯಕ್ಕಿಡಬೇಕು. ಇಲ್ಲಿ ನೋಡಿರಿ, ಇದನ್ನು ಕೂಡ ಅಷ್ಟೇ ಹೈ ಫ್ಲೇಮಲ್ಲಿಟ್ಟು ರವೆನ ಫ್ರೈ ಮಾಡಬಾರ್ದು. ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡಿರಿ. ಜಸ್ಟ್ ನೀವು ಮಿಕ್ಸ್ ಮಾಡ್ತಾ ಹೋಗ್ರಿ. ಅದೇನಾಗುತ್ತೆ, ಹಿಟ್ಟಿನ ರೀತಿ ಇರುತ್ತೆ, ತಯಾರಾಗುತ್ತೆ. ನೋಡ್ತಿರ್ಬೋದು, ತಳ ಎಲ್ಲ ಬಿಟ್ಕೊಂಡು ಬರುತ್ತೆ. ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ನೀವು ಇದನ್ನು ತಿರುವುದಂಗೆಲ್ಲ ಗಟ್ಟಿ ಆಗ್ತಾ ಬರುತ್ತೆ, ಪರವಾಗಿಲ್ಲ. ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಲೇಯರ್ಸು ತುಂಬ ಚೆನ್ನಾಗಿ ಬರುತ್ತೆ. ಲಟ್ಟಿಸ್ಕೋಬೇಕಾದ್ರೆ ಕಟ್ಟಾಗೋದಿಲ್ಲ ನೋಡಿರಿ, ತುಂಬ ನೀಟಾಗಿ ಬರುತ್ತೆ. ಇದೇ ರೀತಿಯೇ ನೀವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ರವೆನ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿರಿ. ಮತ್ತು ಇದಕ್ಕೆ ಗಟ್ಟಿ ಆಯಿತು ಅಂಥೇಳಿ ನೀರು ಹಾಕಕ್ಕೆ ಹೋಗಬೇಡ್ರಿ. ಇರುವಂತಹ ಮಾಯ್ಶ್ಚರ್ನಲ್ಲೇ ಇದನ್ನು ನೀವು ಬೇಯಿಸ್ಕೋಬೇಕು. ಈಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡೋಣ. ರೆಡಿಯಾಗಿದೆ ನೋಡಿರಿ. ಇಲ್ಲಿ ಒಂದು 10 ನಿಮಿಷ ಬಿಟ್ಟರೆ ಈ ರೀತಿ ತಣ್ಣಗಾಗುತ್ತೆ. ಇದನ್ನು ಸ್ವಲ್ಪ ಕೈಯಿಂದ 1-2 ನಿಮಿಷ ಈ ಥರ ನಾದ್ಕೊಳ್ರಿ. ಹಿಟ್ಟಿನ ರೀತಿ ಇದನ್ನು ಚರ ಅಂಥೇಳಿ ನಾದ್ರಿ, ಆವಾಗ ಕರೆಕ್ಟಾದ ಹದವಾಗಿ ಬರುತ್ತೆ. ಈಗ ಆಲ್ರೆಡಿ ಮಸಾಲ ಕೂಡ ತಣ್ಣಗಾಗಿದೆ. ಇಲ್ಲಿ ಇದನ್ನು ನೋಡಿರಿ, ಈ ರೀತಿ ಚಪಾತಿ ಹಿಟ್ಟಿನ ಡೋ ಮಾಡ್ತೀವಲ್ಲೋ ಆ ರೀತಿ ಮಾಡಿಬಿಟ್ಟು ಉಳ್ಳಿನ ರೆಡಿ ಮಾಡಿಕೊಂಡು ಸೇಮ್ ಚಪಾತಿ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ರಿ. ಆದರೆ ಇದು ಕ್ರ್ಯಾಕ್ಸ್ ಬಿಡುತ್ತೆ, ಏನು ತೊಂದರೆ ಇಲ್ಲ. ಲಟ್ಟಿಸ್ಬೇಕಾದ್ರೆ ಎಡ್ಜಸ್ ಎಲ್ಲ ನೋಡಿರಿ ಈ ರೀತಿ ಕ್ರ್ಯಾಕ್ಸ್ ಬಿಡುತ್ತೆ. ಬಟ್ ಇದನ್ನು ತುಂಬ ದಪ್ಪಗೂ ಬೇಡ, ತುಂಬ ತೆಳ್ಳಗೂ ಬೇಡ, ಆ ರೀತಿ ಇದನ್ನು ಲಟ್ಟಿಸ್ಕೋಬೇಕು ನೋಡಿರಿ. ನೋಡಿ, ನಿಧಾನವಾಗಿ ಲಟ್ಟಿಸ್ಕೊಳ್ರಿ. ರವೆ ಗಟ್ಟಿಯಾಗಿರೋದ್ರಿಂದ ತುಂಬ ನೀಟಾಗಿ ಬರುತ್ತೆ, ಕಟ್ಟಾಗೋದಿಲ್ಲ ನೋಡಿರಿ. ಈ ರೀತಿ ಲಟ್ಟಿಸ್ಕೋಬೇಕು. ಎಡ್ಜಸ್ ಎಲ್ಲ ಕ್ರ್ಯಾಕ್ ಬಿಟ್ಟಿದೆ, ಏನು ಪರವಾಗಿಲ್ಲ. ನೀವು ಇದನ್ನು ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡ್ಕೊಳ್ರಿ. ಮಧ್ಯದಲ್ಲಿ ಎಡ್ಜಸ್ ಎಲ್ಲ ತೆಗೆದ್ಬಿಟ್ಟು ನೋಡಿರಿ, ಈ ರೀತಿ ಮಧ್ಯದಲ್ಲಿ ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡ್ಕೊಳ್ರಿ. ನೀಟಾಗಿ ಕಟ್ಟಾಗುತ್ತೆ, ಏನೂ ಆಗೋದಿಲ್ಲ ನೋಡಿರಿ. ತುಂಬ ಚೆನ್ನಾಗಿ ಬಂದಿರುತ್ತೆ. ರವೆನ ನೀವು ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ಒಳ್ಳೆ ಹಿಟ್ಟಿನ ರೀತಿ ಇದು ರೆಡಿ ಆಗುತ್ತೆ ನೋಡಿರಿ. ಮಿಕ್ಕಿದ ಎಡ್ಜಸ್ ಎಲ್ಲ ತೆಗೆದುಬಿಡ್ರಿ. ಇದನ್ನು ಮತ್ತೆ ಲಟ್ಟಿಸ್ಕೊಂಡು ನೀವು ಯೂಸ್ ಮಾಡ್ಕೋಬೋದು, ಅದೇನು ಹಾಳಾಗೋದಿಲ್ಲ. ಮತ್ತು ನೀವು ಇದೇ ರೀತಿ ಸ್ಕ್ವೇರ್ ಆಕಾರದಲ್ಲಿ ಲಟ್ಟಿಸಿ ಇದನ್ನು ಈ ಥರ ನೋಡಿರಿ ಲೇಯರ್ಸನ್ನು ರೆಡಿ ಮಾಡ್ಕೋಬೋದು.
ನೋಡಿ ಸ್ಕ್ವೇರ್ ಆಕಾರದಲ್ಲಿ ನಾನು ಕಟ್ ಮಾಡ್ತಾಯಿದ್ದೀನಿ. ಕಾಣಿಸ್ತಾ ಇರ್ಬೋದು ನಿಮ್ಗೆ ಯಾವ ಸೈಜ್, ದೊಡ್ಡ ಸೈಜ್ ಬೇಕಾದರೆ ದೊಡ್ಡ ಸೈಜಲ್ಲಿ ಮಾಡ್ಕೋಬೋದು, ಮೀಡಿಯಮ್ ಸೈಜ್ ಬೇಕಾದ್ರೆ ಮೀಡಿಯಮ್ ಸೈಜ್ನಲ್ಲಿ ಮಾಡ್ಕೋಬೋದು. ನೋಡಿರಿ ಇಷ್ಟು ದಪ್ಪಕ್ಕೆ ನಾನು ಇಲ್ಲಿ ಲಟ್ಟಿಸಿದ್ದೀನಿ. ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ನೋಡಿರಿ ಸೂಪರಾಗಿ ಬಂದಿದೆ. ಸ್ವಲ್ಪ ಕೂಡ ದಪ್ಪ ಆಗಿಲ್ಲ, ತೆಳ್ಳಗಾಗಿಲ್ಲ, ನೀಟಾಗಿ ಬಂದಿದೆ. ನೋಡಿರಿ ಈ ರೀತಿ ರೆಡಿ ಮಾಡಿಕೊಂಡು ಈಗ ನೋಡಿರಿ ನಾವು ಪ್ರಿಪೇರ್ ಮಾಡಿದಂಥ ಆಲೂ ಮಸಾಲ ಕೂಡ ರೆಡಿಯಾಗಿದೆ, ತಣ್ಣಗಾಗಿದೆ. ಪೂರ್ತಿ ತಣ್ಣಗಾದ್ಮೇಲೆ ಫಿಲ್ ಮಾಡಬೇಕು, ಬಿಸಿಯಾಗಿರಬಾರ್ದು. ಇದು 1 ಲಕ್ಷ ಇಟ್ಕೊಳ್ರಿ. ಬಿಸಿಯಾಗಿದ್ದರೆ ಏನಾಗುತ್ತೆ, ಅದು ನೀರಿನ ಅಂಶ ಎಲ್ಲ ಬಿಟ್ಕೊಂಡ್ಬಿಟ್ಟು ಎಣ್ಣೆಗೆ ಹಾಕಿದ ತಕ್ಷಣ ಮಸಾಲೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಮಸಾಲನ ಫಿಲ್ ಮಾಡ್ಕೊಳ್ರಿ. ಇದೇ ರೀತಿ 4 ಶೀಟನ್ನು ಏನು ಲಟ್ಟಿಸ್ಕೊಂಡಿದ್ದೀವಲ್ಲೋ ಅದರಲ್ಲಿ ಇದನ್ನು ಮಸಾಲ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಇದನ್ನು ಫಿಲ್ ಮಾಡ್ಕೊಳ್ರಿ. ಹಂಗಂತೇಳಿ ತುಂಬ ಮಸಾಲೆ ಎಲ್ಲ ಇಡಕ್ಕೆ ಹೋಗಬೇಡ್ರಿ. 1-2 ಸ್ಪೂನಷ್ಟು ನಾನಿಲ್ಲಿ ಹಾಕಿದ್ದೀನಿ. ನೋಡಿರಿ ಈ ರೀತಿ ಇದನ್ನು ಫೋಲ್ಡ್ ಮಾಡ್ಕೊಳ್ರಿ. ಒಂದ್ರ ಮೇಲೆ ಒಂದಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ರಿ. ಅಂಟುತ್ತೆ, ರವೆಯಲ್ಲಿ ಜಿಗಿ ಅಂಶ ಇರೋದ್ರಿಂದ ಅಂಟ್ಕೊಳ್ಳುತ್ತೆ. ನೋಡಿರಿ ಏನು ತೊಂದರೆ ಆಗೋದಿಲ್ಲ. ಅಷ್ಟಕ್ಕೂ ಅಂಟ್ಲಿಲ್ಲ ಅಂದರೆ ಸ್ವಲ್ಪ ನೀರು ಹಚ್ಚಿ ನೀವು ಇದನ್ನು ಈ ರೀತಿ ಪ್ಯಾಕ್ ಮಾಡ್ಕೋಬೇಕು. ನೋಡಿರಿ ಯಾವುದೇ ರೀತಿ ಹೊರಗಡೆ ಮಸಾಲ ಬರೋದಿಲ್ಲ. ಸ್ವಲ್ಪ ಎಡ್ಜಸ್ಟನ್ನು ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿರಿ ನೀಟಾಗಿ ಅಂಟ್ಕೊಳ್ಳುತ್ತೆ. ಇಲ್ಲಿದು ಇದೇ ರೀತಿ ಎಲ್ಲ ಪೌಚ್ಗಳನ್ನು ರೆಡಿ ಮಾಡಿರಿ. ನೋಡಿರಿ ನಾನಿಲ್ಲಿ ಎಲ್ಲದನ್ನು ಇದೇ ರೀತಿ ಮಸಾಲ ಫಿಲ್ ಮಾಡಿ ತೊಗೊಂಡು ಬಂದಿದ್ದೀನಿ. ನೋಡಿರಿ ಸೂಪರಾಗಿ ಬಂದಿದೆ, ಪರ್ಫೆಕ್ಟ್ ಆಗಿದೆ. ಈಗ ಇದಕ್ಕೆ ಒಂದು ಸ್ಲರಿನ ರೆಡಿ ಮಾಡೋಣ. ಯಾಕಂದರೆ ಸ್ಲರಿನಲ್ಲಿ ನಾವು ರೆಡಿ ಮಾಡಿಕೊಂಡು ಫ್ರೈ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಆಮೇಲೆ ನೀವು ಈಸಿಯಾಗಿ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ನಾನಿಲ್ಲಿ 2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು, 1 ಸ್ಪೂನಷ್ಟು ಎಳ್ಳನ್ನು ಹಾಕ್ತಾಯಿದ್ದೀನಿ. ಎಳ್ಳು ಹಾಕೋದ್ರಿಂದ ತುಂಬ ಒಳ್ಳೆ ರುಚಿ ಬರುತ್ತೆ. ಇದ್ರೆ ಸ್ಕಿಪ್ ಮಾಡಬೇಡ್ರಿ, ಹಾಕ್ರಿ. ಈಗ ನೋಡಿರಿ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಇದನ್ನೆಲ್ಲದನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿಕೊಡ್ರಿ. ಸ್ಲರಿನ ತುಂಬ ನೀರಾಗಿರಬಾರ್ದು, ತುಂಬ ಇರಬಾರ್ದು. ಇದನ್ನು ಕ್ರೀಮಿ ಟೆಕ್ಸ್ಚರ್ನಲ್ಲಿ ಸ್ಲರಿನ ರೆಡಿ ಮಾಡ್ಕೊಳ್ರಿ. ಇದು ಡಿಪ್ ಮಾಡೋಕ್ಕೆ ಇರೋದ್ರಿಂದ ನೋಡಿರಿ ತುಂಬ ಗಟ್ಟಿಯಾಗಿ ಮಾಡೋಕ್ಕೆ ಹೋಗ್ಬೇಡ್ರಿ. ಗಟ್ಟಿಯಾಗಿ ಮಾಡಿದ್ರೆ ಡಿಪ್ ಮಾಡೋಕ್ಕೆ ಆಗೋದಿಲ್ಲ. ನಾನಿಲ್ಲಿ ತೋರಿಸ್ತೀನಿ ನೋಡಿರಿ, ಪರ್ಫೆಕ್ಟ್ ಆದ ರೀತಿಯಲ್ಲಿ ಇಷ್ಟು ಹದವಾಗಿ ಇರಬೇಕು. ನೋಡಿರಿ ಸ್ಲರಿ ಏನಿದೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಈಗ ಸ್ಲರಿ ರೆಡಿ ಆಯಿತು. ಈಗ ಫ್ರೈ ಮಾಡೋದಕ್ಕೆ ಕಡಾಯಿನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇದಕ್ಕೆ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ನೀವು ಹಾಕ್ಕೊಳ್ರಿ. ನಾನು ಇವತ್ತು ಶಾಲೋ ಫ್ರೈನ ಮಾಡ್ತಾಯಿದ್ದೀನಿ. ಹಾಗಾಗಿ ದೊಡ್ಡ ಟೇಬಲ್ ಸ್ಪೂನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಳಸ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಚೆನ್ನಾಗಿ ಬಿಸಿ ಆದಮೇಲೆ ಫ್ರೈ ಮಾಡ್ಕೊಳ್ರಿ. ನೋಡಿರಿ ಇಲ್ಲಿ ಸ್ಲರಿ ಎಲ್ಲ ರೆಡಿಯಾಗಿದೆ. ಇದಕ್ಕೆ ನಾನು ಒಂದೊಂದನ್ನೇ ಪೌಚನ್ನು ಸ್ಲರಿನಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ನೋಡಿರಿ ಇದೇ ರೀತಿ ಡಿಪ್ ಮಾಡಿರಿ. ಡಿಪ್ ಮಾಡಿದ ಮೇಲೆ ತುಂಬ ಹೊತ್ತು ಬಿಡಬಾರ್ದು. ಡಿಪ್ ಮಾಡಿದ ತಕ್ಷಣವೇ ಎಣ್ಣೆಗೆ ಹಾಕ್ಕೊಂಬಿಡ್ಬೇಕು. ನೋಡಿರಿ ಇಲ್ಲಿ ನೋಡಿ ಇದೇ ರೀತಿ ಒಂದೊಂದಾಗಿಯೇ ಎಣ್ಣೆಗೆ ಹಾಕ್ತಾ ಹೋಗ್ರಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಆವಾಗಲೇ ಒಂದಕ್ಕೊಂದು ಅಂಟುಕೊಳ್ಳೋದಿಲ್ಲ, ತಳ ಹಿಡಿಯೋದಿಲ್ಲ. ನೋಡಿರಿ ನೀಟಾಗಿ ಬರುತ್ತೆ. ನೀವು ಅದಕ್ಕೇನೆ ಎದ್ದಿದ ತಕ್ಷಣವೇ ಎಣ್ಣೆಗೆ ಹಾಕಬೇಕು. ಸ್ಲರಿನಲ್ಲಿ ಡಿಪ್ ಮಾಡಿದ ತಕ್ಷಣವೇ ಎಣ್ಣೆಗೆ ಹಾಕಬೇಕು. ಫಸ್ಟೇ ನೀವು ಎಣ್ಣೆ ಬಿಸಿ ರೆಡಿ ಇಟ್ಕೊಂಡೇ ನೀವು ಇದನ್ನು ಸ್ಲರಿನಲ್ಲಿ ಡಿಪ್ ಮಾಡಿ ಈ ರೀತಿ ಹಾಕ್ಕೊಳ್ರಿ. ಎಣ್ಣೆ ಸ್ವಲ್ಪ ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ರಿ. ಆವಾಗ ನೀಟಾಗಿ ಫ್ರೈ ಆಗುತ್ತೆ. ಒಳಗಡೆ ಸಹಿತ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಒಂದು ಸೈಡ್ ಪೂರ್ತಿ ಬೆಂದ ಮೇಲೇ ಇದನ್ನು ತಿರುಗಿಸಾಕ್ರಿ. ಇಲ್ಲಾಂದರೆ ನಾವು ಅದ್ದಿರೋಂಥ ಸ್ಲರಿ ಏನಾಗುತ್ತೆ, ಎಣ್ಣೆಯಲ್ಲಿ ಪೂರ್ತಿ ಸ್ಪ್ರೆಡ್ ಆಗಿಬಿಡುತ್ತೆ. ನೋಡಿರಿ ಒಂದು ಕಡೆ ಪೂರ್ತಿ ಫ್ರೈ ಆದಮೇಲೆ ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ಇದನ್ನು ತಿರುಗಿಸಾಕಿ. ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ಸೂಪರಾಗಿದೆ. ಕಲರ್ ಕೂಡ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದೇ ರೀತಿ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಂಡು 2 ಕಡೆ ತಿರುಗಿಸ್ತಾ ಇದನ್ನು ಫ್ರೈ ಮಾಡ್ಕೊಳ್ರಿ. ಚೆನ್ನಾಗಿ ಒಳ್ಳೆಯ ಗೋಲ್ಡನ್ ಕಲರ್ ಬಂದಮೇಲೆ ಇದನ್ನೇನು ಮಾಡಿರಿ, ತಿರುಗಿಸಿ ಹಾಕಿ ಈ ರೀತಿ ಎಣ್ಣೆ ಬಸ್ಕೊಂಡು ತೆಗೀರಿ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ನಂಬೋದಿಲ್ಲ ಯಾವ ರೀತಿ ಬಂದಿದೆ ಅಂಥೇಳಿ. ನೀವು ಕೂಡ ಈ ಥರ ಮಾಡ್ಕೊಂಡು ತಿಂದ್ರೇ ನಿಮಗೆ ಗೊತ್ತಾಗುತ್ತೆ. ನೋಡಿರಿ ಈಗ ಎಣ್ಣೆ ನೀಟಾಗಿ ಬಸ್ತು ಒಂದು ಪ್ಲೇಟಿಗೆ ತೆಗೆದು ಸರ್ವ್ ಮಾಡ್ಕೊಳ್ರಿ. ಬಿಸಿಯಾಗಿ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಬೇಕ್ರಿಯಿಂದ ಯಾವುದೇ ಈ ರೀತಿ ಐಟಮ್ಸನ್ನು ತರೋದೇ ಬಿಡ್ತೀರ. ನೋಡಿರಿ ವೆಜ್ ಪಪ್ಸು ಅದೆಲ್ಲ ತಿಂತೀವಲ್ಲ ಬೇಕ್ರಿನಲ್ಲಿ, ಅದ್ರಿಗಿಂತನೂ ಒಳ್ಳೆ ರುಚಿ ಇರುತ್ತೆ. ಖಂಡಿತ ಒಂದ್ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ. ಇದೇ ರೀತಿ ಎಲ್ಲ ಒಳ್ಳೆಯ ಆಲೂಗಡ್ಡೆ ರೆಸಿಪಿಗಳನ್ನು, ಒಳ್ಳೆಯ ಆಲೂಗಡ್ಡೆ ಸ್ನ್ಯಾಕ್ಸ್ಗಳನ್ನು ನಾನು ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ನೀವು ನಮ್ಮ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿದ್ರೆ ಅಲ್ಲಿ ಪ್ರತಿಯೊಂದರ ವಿಡಿಯೋನೂ ನಿಮಗೆ ಸಿಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಅನಿಸಿದ್ರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಇದನ್ನು ಹೆಚ್ಚು ಶೇರ್ ಮಾಡಿಕೊಡ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ವಿಡಿಯೋ ಲೈಕ್ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ.
ನೋಡಿ, ಹಾಗಾದರೆ ಹೊರಗಡೆ ಎಲ್ಲ ತಿನ್ನೋದು ಬಿಟ್ಟು ಇದೇ ರೀತಿ ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನು ನೋಡಿರಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾದರೆ ನೋಡಿರಿ, ಎಲ್ಲರ ಜೊತೆ ಶೇರ್ ಮಾಡಿಕೊಳ್ರಿ. ಅವರು ಒಂದು ಒಳ್ಳೆ ರೆಸಿಪಿನ ಕಲ್ತಂಗಾಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.